ನಿನ್ನೆ ಮಧ್ಯಾಹ್ನ ಬಂದ್, ಇಂದು ಮಧ್ಯಾಹ್ನ ರಿಓಪನ್. ಸರ್ಕಾರಿ ಶಾಲೆಯಲ್ಲಿ ಊಟ ಹಾಗೂ ವಾಸ್ತವ್ಯದ ವ್ಯವಸ್ಥೆ. ಗದಗಿನ ಗಂಗಿಮಡಿ ಸಂತ್ರಸ್ತರ ಕುರಿತು ನಮ್ಮ ವರದಿ ಬೆನ್ನಲ್ಲೇ ಇವಾಗ ಆಡಳಿತ ಯಂತ್ರ ಅಲರ್ಟ್ ಆಗಿದೆ. ಸ್ಥಳಕ್ಕೆ ಬಂದ ಎಸಿ ಗಂಗಪ್ಪ ಹಾಗೂ ನಗರಸಭೆ ಆಯುಕ್ತ ರಾಜಾರಾಮ್ ಪವಾರ್ ಅಧಿಕಾರಿಗಳ ಮುಂದೆ ಕಣ್ಣೀರು ಹಾಕಿದ ಸಂತ್ರಸ್ತರು. ನಿನ್ನೆ ಕಾಳಜಿ ಕೇಂದ್ರ ಬಂದ್ ಮಾಡಿರೋ ಮಾಹಿತಿ ಇಲ್ಲ ಎಂದು ಎಸಿ ಹೇಳಿದ್ದಾರೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆಯನ್ನ ಕೂಡ ನೀಡಿದ್ದಾರೆ. ಸ್ಥಳಕ್ಕೆ ಬಂದ ಬಿಜೆಪಿ ಎಂಎಲ್ಸಿ ಎಸ್ವಿ ಸಂಕನೂರ್ ಆಡಳಿತ ವ್ಯವಸ್ಥೆಯ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ ಎಂಎಲ್ಸಿ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಶಾಶ್ವತ ಪರಿಹಾರವನ್ನ ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಂತ್ರಸ್ತರು ಗಂಗಿಮಡಿ ಸಂತ್ರಸ್ತರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದ ಬಿಜೆಪಿ ನಿಯೋಗ. ತಗಡಿನ ಶೆಡ್ಗಳು ದುರಸ್ತಿಯಾಗುವವರೆಗೆ ಕಾಳಜಿ ಕೇಂದ್ರದಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಗಣೇಶ್, ಪ್ರಜಾಪವರ್ ಟಿವಿ, ಗದಗ. ತಗಡ ಹಂಗ ಓಪನ್ ಆಗಿದೆ. ಶಾಶ್ವತ ಪರಿಹಾರ ನಮಗೆ ರೊಕ್ಕ ಕೊಡಬಾರ್ದು. ನೀವು ತಗಡ್ ನೀವ ತಂದು ಹಾಕಿ ನಮ್ಗೆ ಉಳಿ ಅಲ್ಲಿರೋ ಒಂದು ವ್ಯವಸ್ಥೆ ಮಾಡಿ ಕೊಡ್ರಿ ಅಂತ ಹೇಳ್ಬೇಕು. ನಿಮ್ಗೆ ದುಡ್ಡು ಮುಖ್ಯ ಅಲ್ಲ, ಅದನ್ನ ಗಟ್ಟಿಡಿರಿ. ನೀವು ತಗಡಿಗೆ ರೊಕ್ಕ ಕೊಡ್ರಿ ಬೇಡ. ಕರೆಕ್ಟ್ ಆಗಿ ನಿಮ್ ಲೀಡ್ರ್ ಹೇಳಕತ್ತಾರ. ಮುಂದಿನ ತಿಂಗಳ ಸರಿ ಓಕೆ. ನೀನು ಕರ್ಕೊಂಡ್ಬರ್ತೀವಿ ಟಿಫಿನ್ ಮಾಡಿದ್ರೇನಮ್ಮ? ಟಿಫಿನ್ ಮಾಡಿದ್ರ? ಈ ಪಾಪ ಏನು ಟಿಫಿನ್ ಕೊಟ್ಟರು? ಅಕ್ಕಾರ ಕೊತ್ಕೋರಿ ಅಕ್ಕಾರ ರೀ ಅಕ್ಕಾರ ಫೋಟೋ ಬಿಡ್ತಾರೆ. ಅವರ ನಿಮ್ಗೆ ಬಂದ ಬಂದು ಮಾಡಿಲ್ಲ ಉಪ್ಪಿಟ್ಟು ಚೆನ್ನಾಗಿ ನೋಡ್ರಿ ಸರ್. ಅಂದ್ರೆ ಅದು ಚೆಕ್ ಕೊಡೋದಿಲ್ಲ, ನೇರವಾಗಿ ಅಕೌಂಟ್ಗೆ ಹಾಕಿರ್ತಾರೆ. ಅವ್ರು ಚೆಕ್ ಮಾಡ್ರಿ. ಮತ್ತೆ ಸ್ವಲ್ಪ ಮಂದಿ ಬಂದಿವಿ ಅಂದ್ರಲ್ರಿ, ಬಂದಿರ್ ಕೈ ಹತ್ರಿ ಬಂದಿದ್ದಾರೆ ಹೇಳ್ರಿ. ಮಂದಿ ಹಾಕಿದ್ದಾರೆ, ಇನ್ನು 12 ಜನಕ್ಕೆ ಹಾಕೋದು ಬಾಕಿ. ಅದು CC ಕೋಡ್ ಮಿಸ್ ಮ್ಯಾಚ್ ಬರ್ತಾರೋದ್ರಿಂದ ಅದು ಹೋಲ್ಡ್ ಇಟ್ಟಿದ್ದಾರೆ. ಅದನ್ನು ಕೂಡ ಈಗ ನಾನು ಅಲ್ಗಳಕ್ಕೆ ಆಗೋಲ್ಲ, ನೀವು ಅಲ್ಗಳಕ್ಕೆ ಆಗೋದಿಲ್ಲ. ಮಾನವೀಯತೆಯಲ್ಲಿ ಪ್ರಮುಖ ನಾನು ಹೇಳ್ತೀನಿ. ಅದಕ್ಕೆ ಈ ವಿಷಯನ ಚರ್ಚೆ ಮಾಡಿ ಅವ್ರಿಗೆ ಸೊಲ್ಯೂಷನ್ ಕೊಡ್ಲಿಕ್ಕೆ ನಾನು ಫೋನ್ನಲ್ಲಿ ಸಂಪರ್ಕ ಮಾಡಿ ನಿಮಗೂ ಕೂಡ ಮತ್ತೆ ಅಪ್ಡೇಟ್. 2 ನಿಮಿಷ ನಾನು ಫೋನಲ್ಲಿ ಮಾತ್ರ ನಿಮ್ಗೆ ಅಪ್ಡೇಟ್ ಕೊಟ್ಟೆ ಹೋಗ್ತೀವಿ. ಡೋಂಟ್ ವರಿ, ಇವ್ರಿಗೆಲ್ಲ ಸೊಲ್ಯೂಷನ್ ಕೊಟ್ಟೆ ಹೋಗ್ತೀವಿ. ನಾನು ಇಲ್ಲಿ ಇರಬೇಕಾದ್ರೆ ಅದು ಸಮಸ್ಯೆಯನ್ನ ಹಂಗೆ ಬಿಟ್ಟು ಹೋಗೋದಿಲ್ಲ, ಅದು ರಿಸಾಲ್ವ್ ಮಾಡಿರ್ತೀವಿ. ಅದು ಏನೋ ಆ್ಯಕ್ಚುಲಿ ನಿನ್ನೆ ಮೊನ್ನೆ ನಾನು ಇಲ್ಲಿ ಇರಲಿಲ್ಲ, ಹೆಡ್ ಕ್ವಾರ್ಟ್ರಲ್ಲಿ ಔಟ್ ಆಫ್ ಸ್ಟೇಷನ್ ಇರೋದ್ರಿಂದ ಇಲ್ಲಿ ಏನಾಗಿದೆ ನನಗೆ ಮಾಹಿತಿ ಇಲ್ಲ. ಬಟ್ ಇವ್ರಿಗೆ ಬೀದಿ ಪಾಲು ಅಥವಾ ಏನಂತೀರಿ, ಬೀದಿಯಲ್ಲಿ ಇರೋಕೆ ಯಾರು ಆದೇಶ ಮಾಡಿಲ್ಲ, ಯಾರು ಹಾಕಿಲ್ಲ ಅಂತ ಎಲ್ಲರಿಗೂ ಬೀಗ ಬೀದಿಗೆ ಬಂದಿದ್ದಾರೆ. ಕಣ್ಮುಂದೆ ಇದೆ ಚಿತ್ರಣ, ಇಲ್ಲ ಅಂತ ಕಣ್ಮುಂದೆ ಚಿತ್ರಣ ಇದೆ, ಆದ್ರೆ ಇಲ್ಲ ಅಂತ ಅಂದ್ರೆ ಇದು ಎಲ್ಲೇ ಒಂದ್ ರೀತಿಯ ಜಿಲ್ಲಾ ಆಡಳಿತ ನಿರ್ಲಕ್ಷ್ಯ ವೈಫಲ್ಯ ಅಂತ ಅನಿಸಲ್ವಾ ಅಂತ ನೋಡೋಣ. ಅವ್ರಿಗೆ ಶಾಶ್ವತ ಪರಿಹಾರ ಒಂದು ಈಗ ಸದ್ಯಕ್ಕೆ
ಅವರು ರಿಪೇರಿ ಮಾಡಿ ಅಲ್ಲಿ ಹೋಗೋ ಗಂಟ ಏನು ತಾತ್ಕಾಲಿಕ ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಿ ನಿಮಗೂ ಅಪ್ಡೇಟ್ ಕೊಡ್ತೀನಿ, ಅವ್ರಿಗೆ ಅಪ್ಡೇಟ್. ಗದಗ ಜಿಲ್ಲೆಯೊಳಗೆ ಗದಗ ಬೆಟಗೇರಿ ನಗರದೊಳಗೆ ಕಳೆದ 6-7 ದಿನಗಳಿಂದೇನು ನೈಸರ್ಗಿಕವಾಗಿ ಬಹಳ ಗಾಳಿ ಮತ್ತು ಮಳೆಯಾದಂಥ ಪರಿಣಾಮವಾಗಿ ವಿಶೇಷವಾಗಿ ಗಂಗಿಮಡಿ ಒಳಗಿರ್ತಕ್ಕಂಥ ಸುಮಾರು 92 ಮನೆಗಳ ಮೇಲೇನು ತಗಡಿನ ಹೊದಿಕೆ ಇದ್ದು ಅವೆಲ್ಲ ಹಾರೋಗಿದ್ದಾವೆ. ಹೀಗಾಗಿ ಇಲ್ಲೆಲ್ಲಿ 100 ಜನ ಅಲ್ಲೇನಿದ್ದರು ಅವರೆಲ್ಲ ಬೀದಿಗೆ ಬಿದ್ದಿದ್ದಾರೆ. ಇಲ್ಲೊಂದು ಪ್ರಾಥಮಿಕ ಶಾಲೆಯೊಳಗೆ ಅವರು ಆಶ್ರಯ ಪಡ್ಕೋತಿದ್ದಾರೆ. ಇವತ್ತು 6-7 ದಿನ ಆದರೂ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಭೇಟಿ ಕೊಟ್ಟಿಲ್ಲ. ಆದರೆ ನಗರಸಭೆ ಆಡಳಿತದವರು ಇವತ್ತು ಅವರಿಗೆ ಶಾಲೆಯೊಳಗೆ ಇರಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟು DC ಆಫೀಸ್ ಸರ್ಕಾರ ಆಫೀಸ್ ಸೂಟೇ ಅದ. ನಾಳೆ DC ಹೋಗ್ತೀನಿ ಮಾತಾಡ್ತೀನಿ. ನಾನು ಒಂದು ಹೇಳಿದ್ದೀನಿ ಉಸ್ತುವಾರಿ ಸಚಿವರಿಗೆ ಪತ್ರ ಬರ್ತೀನಿ. ಫಸ್ಟ್ ಅವ್ರ ಜನ ಹಾರೋಗ್ಯವು ಅಷ್ಟು ಮನೆ ಸರಿಯಾಗಿ ತಗಡ ಹೊಂದಿಸಿ ಕೊಡಬೇಕು ಮತ್ತು ಶಾಶ್ವತ ಪರಿಹಾರ ಕೆಳಗಿರ್ತಾರೆ. ಸರಿಯಾದ ಜಾಗ ಹಿಡಿದು ಸರ್ಕಾರದಿಂದ ಏನು ಹಣ ಮಂಜೂರು ಮಾಡಿಸಿ ಶಾಶ್ವತವಾದಂಥ ಮನೆ ಕೊಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು. ನಿಮ್ಮ ಪರವಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಬಂದಾರ, ಎಲ್ಲ ನಮ್ಮ ಮುನ್ಸಿಪಾಲ್ಟಿ ಮೆಂಬರ್ ಬಂದರೆ ನಾವೆಲ್ಲರೂ ಕೂಡಿ ನಾಳೆ DCಗೂ ಮಾತಾಡ್ಕೊಡ್ತೀವಿ. ಜಿಲ್ಲಾ ಉಸ್ತುವಾರಿ ಸಚಿವರಾದ್ರೆ ಅವ್ರು ಗಮನಕ್ಕೆ ಮಾತಾಡ್ತೀವಿ. ಗಂಜಿಕಂದ್ರೆ ಮುಂದೆ ಸರ್ ನಾನು ಫೋನ್ ಹಚ್ಚೋದು DC ಅವ್ರಿಗೆ ಮೊನ್ನೆ ಅಷ್ಟಾದ ಇವತ್ತಿಗೆ 6 ದಿನ ಆತ್ರ ನಾವ್ ಇಲ್ಲಿದ್ದು. 6 ದಿನದಾಗ ನಿನ್ನೆ 4 ದಿನ ಗಂಜಿ ಕೊಟ್ಟಾರಿ. ಆದ್ರ ನಿನ್ನೆ ನಮ್ಗ ಮಧ್ಯಾಹ್ನ ಊಟ ಕೊಟ್ಟು ಹೊರಗೆ ಹಾಕಿದ್ರಿ. ಎಲ್ಲಾ ಬಂದೋಬಸ್ತ್ ಇದು ವೆಡ್ಡಿಂಗ್ ನಾವ್ ಕರ್ಕೊಂಡ್ ಬಂದ್ ಇದು ಮಾಡಿ ನಮ್ಗೆ ಹೊರಗೆ ಹಾಕಿದ್ರಿ. ಹೊರಗೆ ಹಾಕಿಂದ ಅಲ್ಲಿ ಮಟ್ಟ ನಾವ್ ಇಲ್ಲೇ ಇದ್ರಿ. ಮತ್ತು ಹೊರಗೆ ಇವ್ರು ಬಂದು ನಮ್ಗ ಊಟದ್ದು ವ್ಯವಸ್ಥೆ ಮಾಡಿ ಹೋಗ್ಯಾರಿ ಅಧಿಕಾರಿಗಳು. HD ಅವರು ಬಂದು ನಮ್ಗ ಊಟದ ವ್ಯವಸ್ಥೆ ನಿಮ್ ರಾತ್ರಿ ಮಾಡೋದ್ರಿ. ಮತ್ತು ಮುಂಜಾನೆ ಇವತ್ತಾದ್ರೂ ಯಾರು ಮಾಡಿಲ್ಲ. ಈಗ ಅಧಿಕಾರಿಗಳು ಅವ್ರು ಬಂದು ನಮ್ಗೆ ನಾಷ್ಟಾದ ಇದು ಮಾಡೋದ್ರಿ. ಮತ್ತು ನಾವು ಇಲ್ಲಿ ರಾತ್ರಿ ಹತ್ರಿ ಮಕ್ಕಳು ಕಟ್ಕೊಂಡು ಇಲ್ಲೇ ಬಿದ್ದೀವಿ. ನಮ್ಗೆ ಯಾರು ಇದ್ದೀವ್ರಿ. ನಮಗೆ ದಯವಿಟ್ಟು ಮನಿ ನಾವ್ ಏನೋ ಕೇಳಲ್ರಿ. ನಮಗ್ ಅವ್ರ SK ಪಾಟೀಲ್ ಬರ್ಬೇಕ್ರಿ. ನಾವು ಅವ್ರಿಗೆ ಕೇಳ್ಬೇಕ್ರಿ. ನಮಗ್ ಅವ್ರ ಭೇಟಿ ಆಗ್ಬೇಕ್ರಿ. ಅಲ್ಲಿ ಮಟ್ಟ ನಾವ್ ಹೋಗಂಗಿಲ್ಲ. ನಮ್ಗೆ ಏನ್ ಇದ್ದಿದ್ದು ಅವ್ರ ಭೇಟಿ. ಅವ್ರು ನಮ್ ತಂದಿದ್ದಂಗ್ರಿ. ಅವ್ರ ಮಕ್ಕಳು ನಮ್ಮ ಮಕ್ಕಳಿಗೆ ದಾರ್ಯಾಗ ಬಿಡ್ತಾರ ಏನ ಅಷ್ಟ ನಮಗ್ ಬೇಕ್ರಿ. ಅವ್ರು ನಿಮ್ಗೇನು ಮನಿ ಆಗ್ಬೇಕು. ನಮಗ್ ಮನಿ ಒಂದ್ರಿ. ನಮ್ಗೆ ಏನು ಬೇಡ್ರಿ. ಮನಿ ಒಂದು ಕೊಟ್ರೆ ಏನ್ ಬೇಡ. ಅವ್ರು ಈಗ ಹ್ಞೂ ಅನ್ರಿ ಈಗ ಹೋಗ್ತೀವಿ ನಾವು. ಆದ್ರೆ ನಮ್ಗೆ ಇರಾಕ್ ಈಗ ಇಲ್ರಿ. ಈಗ ನಾ 10 ಮನಿ ಬಿದ್ದಾವ್ರಿ. ಸ್ವಲ್ಪ ಇದಾದ್ರ ಅವ್ರು ಹೋಗ್ತಾರೆ. 10 ಮನೆಯವ್ರು ಎಲ್ಲಿ ಹೋಗ್ತಾರೆ? ಅವ್ರು ಇರಾಕದಾರ ಇಲ್ರಿ. ಅವ್ರ ಕೂಟ ಸಾಯ್ಬೇಕು ಬದುಕ್ಬೇಕು. ಅವ್ರ ಕೂಟ ಎಲ್ಲ ಒಂದು ಕುಟುಂಬ ರೀ ನಮ್ದಿದ್ದು. ಪೂರ ಸಾವಿರ ಒಂದು ಕುಟುಂಬ ರೀ ನಮ್ದು. ನಾವು ಹಂಗದೀವಿ. ನಮ್ಗೆ ಅವ್ರು ಬಂದು ಭೇಟಿ ಆಗಿ ನಮ್ಗೆ ಅವ್ರು ಏನು ಅನ್ನೋದು ಕೊಟ್ಟು ಅಲ್ಲಿ ಮಟ್ಟ ನಾವು ಕದ್ಲಂಗಿಟ್ಟಿಲ್ಲ. ನಮ್ಮ ಹೆಸರು ಮಹಬೂಬ್ ಸೋಡ್ಸಿ. ಹಲೋ, ಇಲ್ಲ ಸರ್, ನಾನು ಒಂದು ಸ್ವಲ್ಪ ಇಲ್ಲಿ ಬೇರೆ ಕಡೆ ಬಂದಿನ ಹಾಕ್ತೀನಿ ಸರ್. ಇನ್ನೊಂದು ಅವರ್ 2 ಅವರ್ನೇ. ಇಲ್ಲ ಹಾಕ್ತೀನಿ. ಏನು ಮನೆ ಹಾಕ್ತೀನಿ ಸರ್. ನಿನ್ನೆ ಮಧ್ಯಾಹ್ನಕ್ಕೆ ಏನು ಹೇಳ್ತೀರಿ? ನಮ್ಗೆ 5,000 ರೂಪಾಯಿ ನಮ್ಮ ಅಕೌಂಟಿಗೆ ಹಾಕಿನಿ ಅಂತೇಳಿ ಕಮಿಷನರ್ ಸಾಹೇಬ್ರು, ಆಮೇಲೆ ತಹಸೀಲ್ದಾರ್ ಸಾಹೇಬ್ರು ಬಂದು ಹೇಳಿದ್ರು. ಮಧ್ಯಾಹ್ನಕ್ಕೆ ಬಂದ್ ಮಾಡಿದ್ರು ಗಂಜಿ ಕೇಂದ್ರ. ಶಾಲಿನೂ ಬಂದ್ ಮಾಡಿಸಿದ್ರು. ಮಧ್ಯಾಹ್ನದ ಹೊರಗೆ ಕುಂತಿದ್ವಿ. ರಾತ್ರಿ ಆ ಶಾಲೆಗೆ ಹೋಗಿ ಮಲ್ಕೊಂಡಿದ್ವಿ. PTK ಅವರು ಬಂದು ಊಟ ಹಾಕಿದ್ರು. ಊಟ ಮಾಡಿದ್ವಿ. ರಾತ್ರಿ ಮಲ್ಕೊಂಡಿದ್ವಿ. ಮುಂಜಾನೆ ಏನೈತಿ ಇಲ್ಲೇ ಬೈಲಾಕ್ ಕುಂತೀವಿ. ಮತ್ತೆ ದಾರಿನ ಐತಿ ಹೋಗಾಕ. ಇಲ್ಲೇ ಬೈಲಾಕ್ ಕುಂತೀವಿ. ಕುಮಾರ ನಾಷ್ಟ ಮಾಡಿಸಿದ.
ಮತ್ತು ಜಿಲ್ಲಾಧಿಕಾರಿ ಬಂದರು, ಬಂದ ಕೆಲಸ ಇಲ್ಲಮ್ಮ ಹಾಗೆ ಹೋಗೈತಿ, ಚಾವಿ ತೆಗಿತೀವಿ ಅಲ್ಲಿ ಇರಿ ಇನ್ನೊಂದು 4 ದಿನ ಗಂಜಿ ಕೇಂದ್ರನೂ ಚಾಲೂ ಮಾಡ್ತೀವಿ, ನಿಮ್ಗೆ ಊಟನೂ ಕೊಡ್ತೀವಿ, 4 ದಿನ ಏನೈತಿ ನಿಮ್ಮ ಶೆಡ್ ರೆಡಿ ಮಾಡ್ಕೊಂಡು ಹೋರಿ ಅಂತ ಹೇಳಿದ್ರು. ಇಷ್ಟಂತೂ ಆಗಿತ್ತು. ನಿಮ್ಗೆ ಏನಾಗ್ಬೇಕು ಈಗ? ನಮ್ಗೆ ಎಚ್ ಕೆ ಪಾಟೀಲ್ ಅವ್ರು ಬರ್ಬೇಕು. ನಮ್ದು ಉದ್ದೇಶ ಎಚ್ ಕೆ ಪಾಟೀಲ್ ಅವರು ಇಲ್ಲಿಗೆ ಬಂದು ನಮ್ಗೆ ಭೇಟಿ ಆಗ್ಬೇಕು, ನಮ್ದು ಏನನ್ನೋದು ಅವ್ರು ಕೇಳ್ಕೋಬೇಕು, ನಮ್ಗೆ ಒಂದು ಹಕ್ಕು ಪತ್ರ ಕೊಡಬೇಕು, ಮನಿ ನಾವು ಮನಿ ಅನ್ನೋದು ಒಂದು ನಮ್ಗೆ ಮನಿ ಅವರು ಸಾಕಾರ ಮಾಡಿ ಹೋಗ್ಲಿ, ಮನೆ ಅನ್ನೋದು ನಮ್ಗೆ ನಿರ್ಮಾಣ ಮಾಡಿ ಸಾಕಾರ ಕೊಟ್ಟು ಅವ್ರು ಹೋಗ್ಲಿ. ನಮ್ಗೆ ಬೇಡಿಕೆ ಇದು, ನಮಗಿರೋ ಬೇಕಾಗಿದ್ದು ಒಂದು ಮನೆ. ನಿಮ್ಮ ಹೆಸರು? ನನ್ನ ಹೆಸರು